ಶ್ರೀ ಗುರುದೇವ ದತ್ತ. ನನ್ನ ಆತ್ಮೀಯ ಧನುಸ್ಸು ರಾಶಿ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಏಪ್ರಿಲ್ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಶುಭಾಶುಭ ಫಲಗಳು ಗ್ರಹಗಳಿಂದ ಸಿಗುತ್ತೆ ಅಂತ ಅನ್ನೋದನ್ನು ನಾವು ನೋಡ್ಕೊಳ್ತೇವೆ. ತಮಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ವಿಶೇಷವಾಗಿ ನೋಡಿ, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಅನುಕೂಲಕರವಾದಂತಹ ಗ್ರಹಗಳು ಯಾವುದು ಅಂತ ಅನ್ನೋದನ್ನ ಮೊದಲು ನೋಡೋದಾದ್ರೆ, ರವಿ, ಬುಧ, ಗುರು, ಶುಕ್ರ, ಶನಿ ನಿಮಗೆ ಅನುಕೂಲಕರವಾಗಿದ್ದಾರೆ. ಅದರಂತೆ ಕುಜ, ರಾಹು, ಕೇತು ಇವರು ನಿಮಗೆ ಅಶುಭ ಫಲವನ್ನ ಈ ತಿಂಗಳಲ್ಲಿ ಕೊಡ್ತಾರೆ. ಇದನ್ನ ನೋಡಿದಾಗ ಸಾಮಾನ್ಯವಾಗಿ ನಿಮಗೆ ಶಾರೀರಿಕವಾಗಿ ಅಂತಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಏನು ಇರೋದಿಲ್ಲ. ಶಾರೀರಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿ ಯಾವುದೇ ತರಹದ ತೊಂದರೆ ನಿಮಗೆ ಇರೋದಿಲ್ಲ. ಇಷ್ಟು ದಿವಸವರೆಗೆ ಇದ್ದಂತಹ ರೋಗದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಖಂಡಿತವಾಗಿಯೂ ಕಂಡುಬರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಅಂತಂದ್ರೆ ದುಡ್ಡಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಧನಾಧಿಪತಿ ಶನಿ ಇರೋದರಿಂದ ಸ್ವಲ್ಪ ದುಡ್ಡಿನ ಹರಿವು ಅಂತ ನಾವೇನು ಹೇಳ್ತೇವೆ ಅದು ಸ್ವಲ್ಪ ನಿಧಾನವಾಗಿ ಇರುತ್ತೆ. ಅಂದ್ರೆ ಲಾಭ ಅಂತ ಅನ್ನೋದು ನಿಮಗೆ ನಿಧಾನವಾಗಿರುತ್ತೆ. ಇದರ ಕಡೆ ನೀವು ಗಮನವನ್ನ ಹರಿಸಿ. ಇನ್ನು ಉದ್ಯೋಗ ಮತ್ತು ಬದಲಾವಣೆ ಅಥವಾ ಪ್ರಮೋಷನ್ ನಲ್ಲಿ ಅನುಕೂಲಕರವಾದಂತಹ ಸಮಯ ನಿಮಗೆ ಖಂಡಿತವಾಗಿಯೂ ಇದೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಬದಲಾವಣೆ ಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗಿಯೂ ಬದಲಾವಣೆ ಕೂಡ ನಿಮಗೆ ಆಗತ್ತೆ. ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನವನ್ನ ವಿಚಾರ ಮಾಡೋದಾದ್ರೆ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮಗೆ ದಾಂಪತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅದರಂತೆ ವಿವಾಹ ಯೋಗ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತ ಪ್ರಯತ್ನವನ್ನ ಮುಂದುವರಿಸಿ, ಜಾಸ್ತಿ ಪ್ರಯತ್ನವನ್ನ ಮಾಡಿ. ಇನ್ನು ಮಕ್ಕಳಾಗದೇ ಇದ್ದವ್ರಿಗೂ ಕೂಡ ಸ್ವಲ್ಪ ವೈದ್ಯಕೀಯ ಸಲಹೆ ಪಡೆದು ಬಿಟ್ಟು ಔಷಧೋಪಚಾರಗಳನ್ನ ಚೆನ್ನಾಗಿ ಮಾಡಿಕೊಂಡಿದ್ದಾದ್ರೆ ಆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯಿಂದ ಕೂಡ ನೀವು ದೂರವಾಗಬಹುದು. ಸಂತಾನ ಭಾಗ್ಯದ ಯೋಗ ಕೂಡ ನಿಮಗೆ ಖಂಡಿತವಾಗಿಯೂ ಇದೆ. ಇನ್ನು ಮಕ್ಕಳಾದರೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ಸಿಗುತ್ತೆ. ಪರೀಕ್ಷಾ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಿ ತುಂಬಾ ಒಳ್ಳೆಯ ಫಲ ನಿಮಗೆ ಈ ಮಾಸದಲ್ಲಿ ಸಿಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಆಸ್ತಿ ಖರೀದಿ ಅಥವಾ ಯಾವುದಾದ್ರೂ ದೊಡ್ಡ ವಾಹನ ಖರೀದಿಯನ್ನ ನೀವು ಮುಂದುವರಿಸಿ. ವಿದೇಶ ಯೋಗ ಸದ್ಯಕ್ಕಂತೂ ಖಂಡಿತವಾಗಿ ನಿಮಗೆ ಇನ್ನು ಸದ್ಯಕ್ಕೆ ಅನುಕೂಲಕರವಾಗಿ ಇಲ್ಲ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಅನುಕೂಲಕರವಾಗುತ್ತೆ. ಸ್ವಲ್ಪ ಖರ್ಚಿನ ಕಡೆಗೆ ನೀವು ಗಮನವನ್ನ ಕೊಡಿ. ಅದರಂತೆ ಸದ್ಯಕ್ಕೆ ಶತ್ರುಪೀಡೆ ಏನಾದರೂ ಇದ್ರೆ, ಹಿತಶತ್ರುಗಳಿರ್ಬೋದು ಅಥವಾ ಹೊರಗಿನ ಶತ್ರುಗಳಿರ್ಬೋದು, ಅವರ ಮೇಲೆ ನೀವು ವಿಜಯವನ್ನ ಸಾಧಿಸ್ತೀರಾ. ಅದರಂತೆ ಈ ಕೋರ್ಟ್ಗಳಲ್ಲಿ ಏನಾದರೂ ಕೇಸ್ಗಳಿದ್ರೆ ಅದರಲ್ಲೂ ಕೂಡ ನಿಮಗೆ ತುಂಬಾ ಅನುಕೂಲಕರವಾಗಿ ಇರುತ್ತೆ. ಸ್ವಲ್ಪ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಅಪಘಾತ ಯೋಗವನ್ನ ತೋರಿಸ್ತಾ ಇದೆ. ಹಾಗಾಗಿ ವಾಹನಗಳಿಂದ ವಾಹನವನ್ನ ನಡೆಸುವಾಗ ಅಥವಾ ರಸ್ತೆ ಮೇಲೆ ತಿರುಗಾಡುವಾಗ ಸ್ವಲ್ಪ ಹುಷಾರಾಗಿದ್ರೆ ನೀವು ಖಂಡಿತವಾಗಿಯೂ ಒಳ್ಳೆಯದು ಆಗುತ್ತೆ. ಈ ತಿಂಗಳಲ್ಲಿ ಧನುಸ್ಸು ರಾಶಿಯವರು ಕುಜ, ಶನಿ ಮತ್ತು ರಾಹುವಿನ ಆರಾಧನೆಯನ್ನ ಮಾಡ್ಕೊಳ್ಳಿ. ಆರಾಧನೆ ಅಂತಂದ್ರೆ ಶಾಂತಿ ಆದಿಗಳನ್ನ ಮಾಡ್ಕೊಳ್ಳಿ ಅಥವಾ ಈ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಮಂತ್ರ ಆದಿಗಳನ್ನ ನೀವು ಹೇಳಿ ಜಪವನ್ನ ಮಾಡ್ಕೊಳ್ಳಿ. ಅಥವಾ ಆಂಜನೇಯ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿ ಶನಿವಾರದ ದಿವಸ, ಅದರಿಂದಲೂ ಕೂಡ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.